ಇಲ್ಲಿರೋ 14,400 ಜನರಲ್ಲಿ ನನಗೆ ಬೇಕಾಗಿರೋದು ಆ ಒಬ್ಬ ಕೂಲಿ. ಈ ದೇವ ಬಗ್ಗೆ ಗೊತ್ತಿದ್ದು ನನ್ನ ಹತ್ರನೇ ಆಟ ಆಡಕ್ ನೋಡ್ತೀಯಾ? ಬಡವ್ರು ದುಡ್ಡು ತಿಂದಿರೋ ಶಿವಗಾಮಿಗೆ ಬೇಕೇ ಬೇಕು, ನ್ಯಾಯ ಬೇಕು, 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 ಬೇಕೇ ಬೇಕು, ನ್ಯಾಯ ಬೇಕು. ಏನ್ರಿ ಅದು ಗಲಾಟೆ? ಸರ್ ಬೆಳಿಗ್ಗೆಯಿಂದ ಒಂದ್ ತೊಟ್ಟು ನೀರು ಕುಡ್ದಿಲ್ಲ ಸರ್. ಇಲ್ಲಿ ಬಾಯಿ ಪಡ್ಕೊಂತ ಇದೀವಿ. ಎಲ್ಲಿ ಸರ್ ಶಿವಗಾಮಿ? ಅರೆಸ್ಟ್ ಮಾಡಿ ಸರ್ ಅವ್ರನ್ನ ಮೊದ್ಲು. ಸರ್ ನಮ್ಗೆ ನ್ಯಾಯ ಕೊಡಿಸಿ ಸರ್. ಪೊಲೀಸ್ ಡಿಪಾರ್ಟ್ಮೆಂಟ್ ನಿದ್ದೆ ಮಾಡ್ತಾ ಇದೆಯಾ ಸರ್? ಹೇಯ್, ಕಪಾಳ ಕೊಡದ್ರೆ ಅಲ್ಲೆಲ್ಲ ಉದುರೋಗ್ಬಿಡ್ಬೇಕು. ದುಡ್ಡಿನ ದುರಾಸೆಗೆ ಆದಿ ಬೀದಿಲಿ ಹೋಗೋರ್ಗೆಲ್ಲ ದುಡ್ಡು ಕೊಟ್ಬಿಟ್ಟು ಪೊಲೀಸ್ನವ್ರ ಬಗ್ಗೆ ಮಾತಾಡ್ತೀಯಾ? ಬ್ಯಾಂಕ್ ಇರೋದೇನಕ್ರಿ? ಅಲ್ಲಿ ದುಡ್ಡಿಟ್ರೆ ನಿಮ್ ದುಡ್ಡಿಗೆ ಗ್ಯಾರಂಟಿ ಇರುತ್ತೆ. ಸರ್ಕಾರ ಅದಕ್ಕೆ ಜವಾಬ್ದಾರಿ ತಗೊಳುತ್ತೆ. ಅಲ್ಲಿ ಯಾರು ಇಡಲ್ಲ. ಯಾಕೆ? ದುರಾಸೆ ನಿಮಗೆಲ್ಲ. ಒಂದೇ ದಿವಸಕ್ಕೆ ಶ್ರೀಮಂತರಾಗ್ಬೇಕಾ? ಕಳ್ಳರು ಕದಿಮ್ರೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಕೂತ್ಕೊಂಡು ನೀವಿಷ್ಟು ದುಡ್ಡು ಕೊಟ್ರೆ ನಾವು ಡಬಲ್ ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ. ಅಂತವ್ರಿಗೆ ತಗೊಂಡು ದುಡ್ಡು ಸುರಿತೀರಾ? ಬುದ್ಧಿ ಬೇಡವ ನಿಮಗೆ? ಸಿಕ್ತವ್ರಿಗೆಲ್ಲ ದುಡ್ಡು ತಗೊಂಡು ಕೊಡೋದು, ದುಡ್ಡು ಕಳ್ಕೊಂಡ ಮೇಲೆ ಪೊಲೀಸ್ನವ್ರು ಸರಿ ಇಲ್ಲ ಅಂತ ಅವ್ರ ಮೇಲೆ ಗೂಬೆ ಕೂರಿಸೋದು. ಹಾಗಂತ ನಿಮ್ ದುಡ್ಡು ತಿಂದವ್ರನ್ನ ಪೊಲೀಸ್ ಡಿಪಾರ್ಟ್ಮೆಂಟ್ ಸುಮ್ಮನೆ ಬಿಡೋದಿಲ್ಲ. ಕಾನೂನು ರೀತಿ ಕ್ರಮ ತಗೋತೀವಿ. ರೇ ಎಲ್ರಿ ಶಿವಗಾಮಿ? ಏನ್ರಿ ಇದೆಲ್ಲ? ಸರ್ ಮೇಡಮ್ ಬರ್ತಾ ಇದ್ದಾರೆ, ವೆಯ್ಟ್ ಮಾಡಿ. ಎಷ್ಟೊತ್ರಿ? ಯಾವಾಗ ಬರ್ತಾರೆ? ಹಾ ಬಂದ್ರು ನೋಡಿ ಸರ್. ಧಿಕ್ಕಾರ, ಧಿಕ್ಕಾರ, ಶಿವಗಾಮಿಗೆ ಧಿಕ್ಕಾರ, 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 ಶಿವಗಾಮಿಗೆ ಧಿಕ್ಕಾರ, ದುಡ್ಡಿನ ಶಿವಗಾಮಿಗೆ ಧಿಕ್ಕಾರ, ದುಡ್ಡಿನ ಶಿವಗಾಮಿಗೆ ಧಿಕ್ಕಾರ, ದುಡ್ಡಿನ ಶಿವಗಾಮಿಗೆ. ನಾನು ಮೇಡಮ್ ಹತ್ರ ಮಾತಾಡ್ಕೊಂಡು ಬರ್ತೀನಿ. ನೀವು ಬನ್ನಿ ಮೇಡಮ್, ಬನ್ನಿ ಸರ್. ಈಗೇನು ಹೇಳ್ತೀರಾ ಮೇಡಮ್ ನೀವು? ನೋಡಿ ಸರ್, ದುಡ್ಡಿದ್ದು ಬಸವರಾಜ್ ಮತ್ತು ಮೇಡಮ್ ಅವರ ಜಾಯಿಂಟ್ ಅಕೌಂಟ್ ಅಲ್ಲಿ.